ಗೌಡ್ರೆ ಗೌಡ್ರೆ ಕುಂಡು ತುಂಬಾ ಸುಸ್ತಾಗಿದೆ ಅನ್ಸುತ್ತೆ, ಜ್ಯೂಸ್ ತಂದು ಕೊಡ್ಲಾ? ಮಧುರವ್ರೆ, ನೀವು ಈ ಮಾತು ಕೇಳ್ತಾ ಇದಾರೆ? ಇಲ್ಲ, ಸತ್ತು ಸಮಾಧಿ ಆಗಿರೋ ನಮ್ಮ ಅಜ್ಜಿ ಸ್ಮಶಾನದಿಂದ ಎದ್ದು ಬಂದ್ ಕೇಳ್ತಿರೋದು. ನಾನು ಹೇಳ್ತಿದ್ದೆ ಹಂಗೆಲ್ಲ ಮಧುರವ್ರೆ. ಇಷ್ಟು ದಿನ ನೀವು ಕುಣಿಬೇಕಾರೆ ನಿಮ್ಮಿಂದ ಬಂದು ಕುಣಿದೇಟ್ಗಲ್ಲೇ ಬೈತಿದ್ರಲ್ಲ, ಇವತ್ತು ಬೈದೆ ಜ್ಯೂಸ್ ತಂದು ಕೊಡ್ಲಿ ಅಂತ ಕೇಳ್ತಿದಾರಲ್ಲ, ಅದಕ್ಕೆ ಆಶ್ಚರ್ಯದಿಂದ ಈ ಮಾತು ಕೇಳ್ತಾವ್ನಿ. ಗೌಡ್ರೆ, ಇದೆಲ್ಲ ಆಶ್ಚರ್ಯ ಪಡೋದೇನಿದೆ? ನಾಯಿ ಬಾಲ ನೆಟ್ಟಗಾಗಲ್ಲ ಅಂತ ಗೊತ್ತಾದ್ಮೇಲೂ ನಾವ್ ಅದನ್ನ ನೆಟ್ಟಗ್ ಮಾಡೋ ಪ್ರಯತ್ನ ಪಟ್ರೆ ಮೂರ್ಖರಾಗದ್ ನಾವೇ ಅಲ್ವಾ? ಮಧುರವ್ರೆ, ನಿಮ್ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ. ನಿಮಗೆ ಎಷ್ಟ್ ಹೇಳಿದ್ರು ಬುದ್ಧಿ ಬರಲ್ಲ, ನೀವ್ ಕುಣಿಯೋದನ್ನ ಬಿಡಲ್ಲ ಅಂದೆ. ಅದು ಹಂಗೆಲ್ಲ ಮಧುರವ್ರೆ, ನಾನು ಅಪ್ಪ ಆಯ್ತಲ್ಲ ಆ ಖುಷಿಗೆ ನೀವು ಮಾತ್ರ ಅಲ್ಲ, ಬೀದಲ್ಲಿ ಯಾರು ಕುಣಿದ್ರು ಅವ್ರ ಜೊತೆಗೆ ಹೋಗಿ ಕುಣಿದು ಬಿಡ್ತೀನಿ ಎಂದಿ. ಹಾಗಂತ ಬೀದಿಲಿ ಹುಚ್ಚರು ಕುಣಿತಿರ್ತಾರೆ, ಅವ್ರ ಜೊತೆ ಹೋಗಿ ಕುಣಿದು ಬಿಡ್ತೀರಾ? ಹುಚ್ಚರ ಜೊತೆ ಕುಣಿಯಕ್ಕ ನಾನು ಹುಚ್ಚನ? ನೀವೊಂಥರ ಹಾಗೆ ಕಾಣ್ತಿದ್ದೀರಾ. ಇರ್ಲಿ ಮಧುರವ್ರೆ, ಒಂದು ನಿಮಿಷ ಅನೆಪ್ಪದೆ ಇತ್ತ ಬನ್ನಿ. ಒಂದು ಮಾತು ಕೇಳ್ತೀನಿ, ದಿಟ ಹೇಳಿರ್ಯಾ? ಸುಳ್ಳು ಹೇಳಕ್ ನಾನೇ ನೀವ? ತೊಂದರೆ ಇಲ್ಲ. ಅಲ್ಲ, ಇತ್ತೀಚೆಗೆ ನನ್ನ ಕಂಡ್ರೆ ಶಾನೆ ಹುರ್ಕಾತಾ ಇದ್ದೀರಲ್ಲ, ಏನು ನಿಮ್ಮ ಪ್ರಾಬ್ಲಮ್? ಪುಟ್ಟ ಮಲ್ಲಿಯವ್ರಿಗೆ ಮಾಡಬಾರ್ದು ಮಾಡಿದ್ರಲ್ರಿ, ಅದಕ್ಕೆ. ಯೋ, ನನ್ನ ಹೆಂಡ್ರಿ ಬೊಸ್ರಿ ಆದರೆ ನಿನಗೆ ಯಾಕಪ್ಪ ಉರಿ? ಗೊತ್ತಾಯ್ತು ಕಂಬುಡಿ, ನಿಮ್ಮ ಕಾಲ ಆಯ್ತಾ ಇಲ್ಲ ಅಂತನಾ? ತೊಂದರೆ ಇಲ್ಲ, ನಿಮ್ಮ ಸಹಾಯಕ್ಕೆ ನಾನು ಯಾವತ್ತೂ ಇದ್ದೇ ಇರ್ತೀನಿ. ಅಂದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನಾದ್ರು ದೌರ್ಬಲ್ಯ ಇದ್ರೆ ಹೇಳಿ, ನನಗೆ ಗೊತ್ತಿರೋರೊಬ್ರು ಅವರೇ ಕರ್ಕೊಂಡು ಹೋಯ್ತೀನಿ. ಅಂದ್ರೆ ನಿಮ್ಗೂ ದೌರ್ಬಲ್ಯ ಇತ್ತು, ನೀವು ಅವ್ರ ಹತ್ರ ಹೋಗಿದ್ರಾ? ಗೌಡ್ರೆ, ಏನದು ಗುಸ್ಗುಸು? ಯಾನು ಇಲ್ಲ ಕಂಬುಡಿ ಮಧುರವ್ರೆ, ಯಾಕೋ ನಮ್ಮ ಪುಟ್ಮಲ್ಲಿ ಬಸ್ರಾಗಿರೋದು ಅಣ್ಣಪ್ಪನವ್ರಿಗೆ ಇಷ್ಟ ಇಲ್ಲ ಅನ್ನಿಸ್ತದೆ. ಜಾನಿ, ಏನಾಗಿದೆ ನಿಮ್ಗೆ? ಪುಟ್ಮಲೆ ಪ್ರೆಗ್ನೆಂಟ್ ಆದಾಗ್ಲಿಂದ ನಾನು ನಿಮ್ನ ಅಬ್ಸರ್ವ್ ಮಾಡ್ತಿದ್ದೀನಿ. ಯಾಕೆ ಚಿತ್ರ ವಿಚಿತ್ರವಾಗಿ ಆಡ್ತಿದ್ದೀರಾ? ಬಹುಶಃ ನೀವು ಆಗಿಲ್ವಲ್ಲ, ಅದಕ್ಕೆ. ಈ ಗೌಡ್ರೆ, ಸುಮ್ಮನೆ ನಿಂತ್ಕೊಳ್ರಿ. ನೀವು T20 ಆಡಿದ್ರಿ ಅಂತ ನಾನು ಯಾಕ್ರಿ T20 ಆಡ್ಲಿ? ನನ್ನ ಬ್ಯಾಟು ನನ್ನ ಇಷ್ಟ, ನಾನು ಬರೀ ಟೆಸ್ಟೇ ಆಡ್ತೀನಿ. ಏನೋ ಕಾಲ ಬದಲಾಗದೆ 6-4 ಹೊಡೆದು ಮ್ಯಾಚ್ ಮುಗಿಸ್ಕೊಳ್ಳಿ ಅಂತ ಹೇಳಿದ್ನಪ್ಪ. ಇಲ್ಲ, ನಾನು ಕುಟಿಕೊಂಡು ಬ್ಯಾಟ್ ಮುರ್ಕತೀನಿ ಅಂದ್ರೆ ಮುರ್ಕೊಳ್ಳಿ. ಗೌಡ್ರೆ, ನೀವಿಬ್ರು ಯಾವ ಕ್ರಿಕೆಟ್ ಮ್ಯಾಚ್ ಆಡ್ತೀರಾ ಅಂತ, ಕ್ರಿಕೆಟ್ ಬಗ್ಗೆ ಇಷ್ಟೊಂದೆಲ್ಲ ಡಿಸ್ಕಸ್ ಮಾಡ್ತಿದ್ದೀರಾ ಅಂತ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೋಬೇಡಿ ಮಧುರವ್ರೆ, ನೀವೇನಾದ್ರು ಅರ್ಥ ಮಾಡ್ಕೊಂಬಿಟ್ರೆ ಉಗಿದು ಅಣ್ಣಪ್ಪನವರು ಡೈವರ್ಸ್ ಕೊಟ್ಬಿಡ್ತಿದಾರಿ. ಪುಟ್ಮಲ್ಲಿ ಬಸ್ರಿ ಹೆಂಗ್ಸು ಹೊತ್ತೊತ್ತಿಗೆ ಹಣ್ಣು ಹಂಪಲು ಕೊಡ್ಬೇಕು, ಬರ್ತೀನಿ. ಜಾನಿ ಬಾಯ್ ಏನಾಯ್ತು ಜಾನಿ ಬಾಯ್? ಬೆಳಿಗ್ಗೆ ನಿಮ್ಮನೆ ಟ್ಯಾಂಕಲ್ಲಿ ನೀರು ಖಾಲಿ ಆಗೋಯ್ತಾ? ನೀನೇ ಮುಳುಗ್ ಸಾಯೋಷ್ಟಿದೆ ಯಾಕೋ? ಅದು ಪ್ರಾಕೃತಿಕ ವಿಧಿಗಳಿಗೆ ನೀವು ಅಟೆಂಡ್ ಆಗದೆ ಹೊಟ್ಟೆ ಹಿಡ್ಕೊಂಡು ಮುಖ ಉಚ್ಕೊಂಡು ನಿಂತಿದ್ದೀರಲ್ಲ, ಅದಕ್ಕೆ ಕೇಳಿದೆ. ಲೈ, ನೀನು ಕರ್ಸಿದ್ದು ಉರಿಯೋಗಾಯಿ ಉಪ್ಪಾಕು ಅಂತ ಅಲ್ಲ, ಏನೋ ಒಂದೆರಡು ಸಮಾಧಾನದ ಮಾತು ಹೇಳ್ತೀಯ ಅಂತ. ಈಗ ನಿಮ್ಮ ಉರಿಯುವಂಥದ್ದು ಏನಾಗಿದೆ? ಆ ಗೌಡ್ರು ಯಾವಾಗ್ಲೂ ನನ್ನ ಮುಂದೆನೆ ಬಂದು ಪುಟ್ಮಲ್ಲಿಯವ್ರು ಪ್ರೆಗ್ನೆಂಟ್ ಅಂತ ಹೇಳಿ ಉರಿಸ್ತಾರೆ ಕಣೋ. ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿರೋದನ್ನ ಅವ್ರು ಹೇಳ್ಕೊಂಡ್ರೆ ನಿಮ್ಗೆ ಯಾಕೆ ಉರಿ? ಸುರಿ, ಇದು ತುಂಬಾ ಸೂಕ್ಷ್ಮ ವಿಚಾರ ಕಣೋ. ಅವ್ರು ಬಂದು ಎಲ್ರ ಮುಂದೆನು ಪುಟ್ಮಲ್ಲಿಯವ್ರು ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡ್ರೆ ಪುಟ್ಮಲ್ಲಿಯವ್ರಿಗೆ ದೃಷ್ಟಿಯಾಗಿ ಅವ್ರ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗಲ್ವಾ? ನಾನು ಈ ಆಂಗಲಲ್ಲಿ ಯೋಚನೆನೇ ಮಾಡಲಿಲ್ಲ, ಅದಕ್ಕೆ ನಾನು ಯೋಚನೆ ಮಾಡಿ ಉರ್ಕೋತಾ ಇದ್ದೀನಿ. ಓ ಅಣ್ಣಪ್ಪನವ್ರೆ, ನೀವು ಇಲ್ಲಿದಾರಿಯಾ? ನಾವು ಊರು ತುಂಬ ಹುಡುಕ್ಬಿಟ್ಟಿ. ಇರೋ ಕಡೆ ಹುಡ್ಕೋದ್ಬಿಟ್ಟು ಇಲ್ದಿರೋ ಕಡೆ ಯಾಕ್ರಿ ಹುಡ್ಕಕ್ ಹೋದ್ರೆ? ನಂಗೆ ಮಾಡಕ್ ಕ್ಯಾಮೆ ಇಲ್ವಲ್ಲಪ್ಪ, ಅದಕ್ಕೆ. ಮಾಡೋಕ್ ಕೆಲಸ ಇಲ್ಲ ಅಂತಾನೆ ಮಾಡಿ ಕೂರ್ಸಿದ್ರಲ್ಲ, ಇನ್ನೂ ತೃಪ್ತಿ ಆಗಿಲ್ವಾ? ಓ ಅಣ್ಣಪ್ಪನವ್ರಿ, ಅದೇನದು ಮಾತು ಮಾಡಬಾರ್ದು ಮಾಡಿದೆ ಅಂತ ಹೇಳಿರಿ. ಏನು ಯಾರು ಮಾಡಬಾರ್ದೇನು ಮಾಡಿಲ್ವಲ್ಲ, ನನ್ನ ಹೆಂಡ್ರನ್ನ ನಾ ಬಸ್ರಿಗೆ ಮಾಡಿದ್ನಪ್ಪ, ಅದ್ರಲ್ಲೇನು ತಪ್ಪು? ಮಾತು ಇದೊಂದು ಹೇಳ್ಬೇಡ್ರಿ, ಒಂದ್ ವಿಷಯ ಏನು ಅಂತ ಬೊಗಳಿ. ಓ ಅಣ್ಣಪ್ಪನವ್ರಿ, ಖುಷಿ ನಗುನಗ್ತ ಮಾತಾಡಿ, ಅದ್ಯಾಕೆ ಯಾವಾಗ್ಲೂ ತೊಡಗ ಉಡಕ್ ಹಚ್ಕೊಂಡವ್ರಂಗೆ ಮಾತಾಡ್ರಿ. ಗೌಡ್ರೆ, ನನಗೆ ಮೊದ್ಲೇ ತಲೆ ಕೆಟ್ಟೋಗಿದೆ, ಇನ್ನೂ ತಲೆ ಕೆಡಿಸ್ಬೇಡಿ. ಅದ್ ನನಗೆ ಗೊತ್ತಿತ್ತು ಕಂಬುಡಿ. ಅಂದ್ರೆ ಮುಂದಕ್ಕೆ ವಿಷಯ ಹೇಳಿ ಏನ್ದಿ? ಈ ಗೌಡ್ರೆ, ನಿಮ್ ಹತ್ರ ಅಲ್ಕಿಸ್ಕೊಂಡು ಮಾತಾಡೋದಕ್ಕೆ ನೀವೇನ್ ನನ್ ಪುಟ್ಮಲಿ ಏನ್ರಿ? ಅಂದ್ರೆ ಪಕ್ಕದ ಬೀದಿ ಪರಿಮಳ ಏನ್ರಿ ಎಂದೆ? ಜಾನಿ ಬಾಯ್, ಪಕ್ಕದ ಬೀದಿ ಪರಿಮಳನ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ನಾನು 3 ವರ್ಷದಿಂದ ಅವಳಿಗೆ ಕಾಳಾಗ್ತಾ ಇದ್ದೀನಿ. ಕಾಳಾಕಿನಂತೆ ಕಾಳ ಕೂಳಿಗೆ ಗತಿ ಇಲ್ಲ. ನಿನ್ನ ಬಾಳ್ ನನಗ್ ಗೊತ್ತಿಲ್ವಾ ಪಾಪ? ಮೊದ್ಲೇ ಅಣ್ಣಪ್ಪನವ್ರು ಕೋಪ ಮಾಡ್ಕೊಂಡ್ರಿ, ಅದ್ರ ಮಧ್ಯದಲ್ಲಿ ನೀ ಯಾಕೆ ಕೂಡ ಮೆಣಸಿಕಾಯಿ ಇಟ್ಟೆ? ಬಾಯ್ತಾಗ ಅಣ್ಣಪ್ಪನವ್ರೆ,
ಪುಟ್ಮಲ್ಲಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ಸೀಮಂತ ಮಾಡಬೇಕು ಅಂತವ್ನಿ. ಬನ್ನಿ ಹೋಗಿ ಶಾಮಿಯಾನ ತರ. ಗೌಡ್ರೆ, ನಾನು ಬರೀ ಮೆಣಸಿನ್ಕಾಯಿ ಇಟ್ರೆ ನೀವು ಅದನ್ನ ಅರ್ದು ಇಡಬಾರ್ದು ಹಾಕಿರ್ತಾ ಇದ್ದೀರಾ. ಹೌದ್ರೆ, ಪ್ರಪಂಚದಲ್ಲಿ ಯಾರು ಮಾಡದಿರೋ ಕೆಲಸ ಮಾಡಿದೀನಿ ಅಂತ ಶಾಮಿಯಾನ ಹಾಕಿಸ್ತಿದ್ದೀರೇನ್ರಿ? ನಿಮ್ ಜನ್ಮಕ್ಕೆ ಹೋಗಿ ತೆಂಗಿನಗಿರಿ ಚಪ್ರ ಹಾಕಿಸ್ರಿ. ಓ ಅಣ್ಣಪ್ಪನವ್ರಿ, ಪುಟ್ಮಲ್ಲಿ ಪ್ರೆಗ್ನೆಂಟ್ ಆಗಿರೋದು ನನ್ನ ಗಂಡಸ್ತನಕ್ಕೆ ಒಂದು ಹಿರಿಮೆ ಬಂದಂಗೆ ಆಗದೆ. ಅಂಥದ್ರಲ್ಲಿ ತೆಂಗಿನಗರಿ ಚಪ್ರ ಯಾಕೆ ಹಾಕಿಸ್ಲಿ? ಗ್ರ್ಯಾಂಡ್ ಆಗಿ ಶಾಮಿಯಾನೇ ಹಾಕಿಸ್ತೀನಿ. ಯಾರು ಮಾಡದೇ ಇರೋ ಸಾಧನೆ ಮಾಡ್ಬಿಟ್ಟಿದ್ದೀರಾ ನೋಡಿ, ಅದಕ್ಕೆ ಶಾಮಿಯಾನ ದುಡ್ಡು ವೇಸ್ಟ್ ಮಾಡ್ತೀರಾ? ಹೋಗ್ರಿ ರೇ. ವಂಶದ ಕುಡಿ ಬೆಳೆಸೋದು ಒಂದು ಸಾಧನೆಯೇ. ಇದು ಒಪ್ಪುವಂತ ಮಾತು ಅಲ್ಲ, ಅಷ್ಟಕ್ಕೂ ನನ್ನ ಇಷ್ಟ, ನನ್ನ ದುಡ್ಡು, ನಾ ಹೆಂಗ್ ಬೇಕಾದ್ರೂ ಖರ್ಚು ಮಾಡ್ತೀನಿ. ತಾವ್ಯಾಕೆ ಪಟ್ಟಿ ಕೋಪ ಮಾಡ್ಕೊಂಡಿದ್ದಾರಿ? ನಿಮ್ ಇಷ್ಟ ಅಂದ್ಮೇಲೆ ನನ್ನನ್ನು ಯಾಕೆ ಕೇಳ್ತೀರಾ? ಹೋಗಿ ಮಾಡ್ಕೊಳ್ರಿ. ನಾಲ್ಕಾಗಿ ಬೀದ ಸುತ್ತಿರ್ತಿದಾರಲ್ಲ, ಯಾವ್ದಾದ್ರು ಶಾಮಿಯಾನ ಅಂಗಡಿ ಗೊತ್ತಿರ್ತೇನೋ ಅಂತ ಕೇಳಿದ್ನಪ್ಪ. ಗೌಡ್ರೆ, ಜಾನಿಬಾಯಿ ಜೊತೆ ಯಾಕೆ ಜಗಳ ಮಾಡ್ತೀರಾ? ಶಾಮಿಯಾನ ಅಂಗಡಿಯವರು ನಂಗೆ ಗೊತ್ತಿದ್ದಾರೆ, ನಾನು ಕೊಡಿಸ್ತೀನಿ ಬನ್ನಿ. ಸರಿಯಪ್ಪ. ಹಾಟಿಗೆ ಬಲಗಾಲಿಟ್ಬಿಟ್ಟ, ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ, ಮಳೆಯಲ್ಲಿ ಮಾತಿನ ಲಗ್ಗೆಯ ಇಟ್ಟು ಕನಸಿನ ಊರಿಗೆ ಬಂದ್ಬಿಟ್ಟ. ಬೆನ್ ಹಿಂದೆ ಬಿದ್ಬಿಟ್ಟ, ನೆರಳಿಗೂ ನಾಚಿಕೆ ತಂದ್ಬಿಟ್ಟ, ಕಣ್ಣಲ್ಲಿ ದೃಷ್ಟಿಯ ತೆಗೆದು ನನಗೆ ಪ್ರೀತಿಯ ತಾಯತ ಕಟ್ಬಿಟ್ಟ. ಆರಾಮಾಗಿರಿ ಸುಬ್ಲಕ್ಷ್ಮಿ, ಈ ವಯಸ್ಸಲ್ಲೆಲ್ಲ ಮಾಮೂಲಿ, ಕನ್ಫ್ಯೂಷನ್ನು ಬಿಟ್ಟಾಕ್ರಿ, ಯು ಡೋಂಟ್ ವರಿ ಸುಬ್ಲಕ್ಷ್ಮಿ. ಏನ್ ಗೌಡ್ರೆ ಆಶ್ಚರ್ಯ, ನಾನ್ ಡಾನ್ಸ್ ಮಾಡ್ತಿದ್ರೆ ಸ್ಟೆಪ್ ಹಾಕ್ದೆ, ಹಿಂದೆ ಸೈಲೆಂಟ್ ಆಗಿ ನಿಂತಿದ್ದೀರಾ? ಅಪ್ಪ ಆಯ್ತವನ್ನೆಲ್ಲ ಮಧುರವ್ರೆ, ಇನ್ಮೇಲಾದ್ರೂ ಹೊಸ ಜವಾಬ್ದಾರಿ ಗಂಡಸ್ತರ ಇರೋವಂತ. ವಾವ್ ಗೌಡ್ರೆ, ಅಪ್ಪ ಆಗ್ತಿದ್ರಂತ ಇಷ್ಟೊಂದು ಬದಲಾಗ್ತಿದ್ದೀರಾ, ಸೂಪರ್. ಇದೆಲ್ಲ ಪುಟ್ಮಲ್ಲಿ ಸೀಮಂತ ಮಾಡ್ಕೊಂಡು ಹೋಗೋ ಗಂಟ ಅವು ಹೊಂಟೋದ್ಮೇಲೆ ಪುನಃ ನಿಮ್ಮಿಂದ ಕುಣಿಯಕ್ಕೆ ಶುರು ಹಚ್ಕೊಳ್ಳೋದಿಯೇ. ಏನಂದ್ರೆ? ಈಗ ಅಪ್ಪ ಆಯ್ತವನ್ನೆಲ್ಲ ಮಧುರವ್ರೆ, ಬದಲಾಗ್ನಿಲ್ಲ ಅಂದ್ರೆ ನೋಡು ಜನ ಪೆಂಗ್ ನನ್ನ ಮಗ ಅನ್ಕೋತಾರ ಎಂದಿ. ವೆರಿ ಗುಡ್. ಬಂದ್ ವಿಷಯ ಮಾಡಕ್ಕೇನು ಕೆಲಸ ಇಲ್ಲ ಅನ್ಸುತ್ತೆ, ಮೆಣಸಿನ್ಕಾಯಿ ಸಿಕ್ತೇನೋ ಘಾಟ್ ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಅಣ್ಣಪ್ಪನವ್ರಿಗೆ ನನ್ನ ಮೇಲೆ ಇನ್ನೂ ಪಾಪ ಹೋಗಿಲ್ಲ ಅನ್ಸ್ತದೆ. ಜಾನಿ, ಗೌಡ್ರ ಮೇಲೆ ಕೋಪ ಮಾಡ್ಕೊಳ್ಳೋಂಥದ್ದು ಏನಾಗಿದೆ? ಅದು ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇರು. ಓ ಅಣ್ಣಪ್ಪನವ್ರಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ದೊಡ್ಡವ್ರು ಹೇಳರಿ. ಆಗದ ಆಗೋಯ್ತು, ಈಗ ಯಾಕೆ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡರಿ? ನಾನು ನಿಮ್ಮ ತಾವು ಮಾತಾಡಕ್ಕೆ ಅಂತಾನೆ ಬಂದಿರೋದು. ಅದೇನು ಹೇಳಿ? ಅದು ಪುಟ್ಮಲ್ಲಿ ಬಸ್ರಿ ಅಲ್ವಾ? ಹೇಳಿದ್ರೆ ಎಷ್ಟು ಸಲ ಹೇಳ್ತಿರ್ರಿ? ಅಯ್ಯೋ ಶಿವನೇ, ಮುಂದಕ್ಕೆ ಹೇಳಕ್ ಬಿಡೋದೇ ಇಲ್ಲ, ಎಲ್ಲಿ ಹೇಳೋದು? ಹೇಳೋದು ಅವಶ್ಯ ಸರಿಯಾಗಿ ಕೇಳಿಸ್ಕೊಳ್ಳಿ. ಪುಟ್ಮಲ್ಲಿ ಬಸ್ರಿ ಅಲ್ವಾ? ನಮ್ಗೆ ಹುಟ್ಟ ಕೂಸಿಗೆ ಯಾನ್ ಹೆಸರಿಡ್ಬೇಕು ಅಂತ ನಿಮ್ ತಾವು ಕೇಳಕ್ ಬಂದಿನಿ ಎಂದಿ. ಅವಳು ಯಾರೋ ಕೂಸು ಹುಟ್ಟಕ್ ಮುಂಚೆನೆ ಕುಲಾವಿ ಹೊಲ್ಸಿಟ್ಕೊಂಡಿದ್ಲಂತೆ, ಹಂಗಾಯ್ತು ನಿಮ್ ಕತೆ. ಇನ್ನು ಮಗುನೇ ಆಗಿಲ್ಲ, ಆಗ್ಲೇ ಹೆಸರು ಹುಡ್ಕೊಂಡ್ ಬಂದ್ಬಿಟ್ರಾ? ಚಂದಾಗಿ ಹೇಳಿದ್ರಿ ಕಂಬುಡಿ. ಹುಟ್ಟದೇ ಕನ್ಫರ್ಮ್ ಆದ್ಮೇಲೆ ಹೆಸರಿಡೋದು ಕನ್ಫರ್ಮ್ ಆಗದೆ ಇದ್ದದ. ಮಧುರವ್ರೆ, ನೀವೇ ಹೇಳಿ, ಅಪ್ಪನಾಗಿ ಇಷ್ಟು ಜವಾಬ್ದಾರಿ ತಗೊಳ್ದಿದ್ರಿ ಹೆಂಗ್ಯಾ? ಅದೆಲ್ಲ ಇಂಥವ್ರಿಗೂ ಅರ್ಥ ಆಗಲ್ಲ ಬಿಡಿ. ಸುಮ್ನೆ ಇವ್ರ ಜೊತೆ ಮಾತಾಡಿ, ಯಾಕೆ ನಿಮ್ ಬಾಯಿ ನೋಯಿಸ್ಕೊತೀರಾ? ಇವಾಗ ಮಕ್ಕ ಹೆಸರು ಬೇಕು ತಾನೆ? ಗೂಗಲ್ ಸರ್ಚ್ ಮಾಡಿ. ಮಧುರವ್ರೆ, ಗೂಗಲ್ ಹುಡುಕಿದ್ರೆ ನಮ್ ಕೂಸ್ಗೂ ಒಳ್ಳೆ ಹೆಸರು ಸಿಕ್ಕಿದ. ಹೌದೌದು, ನೀವು ಸತ್ ಮೇಲೆ ಹೇಗಿರ್ತೀರ ಅಂತಾನೂ ಸಿಗುತ್ತೆ. ಜಾನಿ, ಜಸ್ಟ್ ಶಟ್ ಅಪ್. ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರಾ? ನಿಮಗ್ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಸುಮ್ನೆ ಇದ್ಬಿಡಿ. ಮಧುರವ್ರೆ, ಅಣ್ಣಪ್ಪನವ್ರು ಇತ್ತೀಚೆಗೆ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತವ್ರೆ. ಅವ್ರು ಯಾರು ಅಂದ್ರು ಅಂತ ನೀವು ತಲೆ ಕೆಡ್ಸ್ಕೋಬೇಡಿ. ನಾ ಈಗಲೇ ಹೋಗಿ ಗೂಗಲ್ಲಿ ಒಳ್ಳೆ ಹೆಸರು ಸಿಕ್ಕಿದ್ರೆ ಫೋನ್ ಮಾಡ್ತೀನಿ. ನಿಮ್ಗೆ ಯಾವ ಕೂಸು ಬೇಕು ಅಂದ್ರೆ ನಮ್ಗೆ ಯಾವ ಕೂಸು ಹುಟ್ಟಿದ್ವು ಅಂತ ಕೇಳ್ದಿ, ಗಂಡ ಹೆಣ್ಣ. ನಿಮ್ಮ ಮಾತ್ಮೇಲೆ ನನ್ನ ನಂಬಕಾದೆ, ಅದ್ರ ಮೇಲೆ ಹೆಸರು ಹುಡ್ಕೊಂತ ಹಂಗೆ ಕೇಳಿದ್ನಪ್ಪ. ತೊಂದರೆ ಇಲ್ಲ, ಎರಡು ಹುಡ್ಕಿಟ್ಟಿರ್ತೀನಿ, ಯಾವ್ದು ಹುಡ್ತದೋ ಆ ಹೆಸರು ಇಟ್ಕೊಂಡ್ರೆ ಆಯ್ತು. ಅಣ್ಣಪ್ಪನವ್ರಿ ಬರ್ಲ್ಯಾ? ಪುಟ್ಮಲ್ಲಿ ಬಸ್ರಿ ಹೆಂಗ್ಸು, ಅವಳಿಗೆ ಮೆಣಸಿನ ಸಾರು ಮಾಡಿ ಹಾಕ್ಬೇಕು. ಜಾನಿ, ಜಾನಿ, ನಿದ್ದೆ ಮಾಡ್ತಿದ್ದೀರಾ? ಇಲ್ಲ, ಹೆಸರು ಗದ್ದೆಯಲ್ಲಿ ಕಬಡ್ಡಿ ಆಡ್ತಿದ್ದೀನಿ. ಮತ್ತಿನ್ನೇನು ಮಲ್ಗಿರೋರನ್ನ ಎಬ್ಬಿಸ್ಬಿಟ್ಟು ಕೇಳೋ ಪ್ರಶ್ನೆನ ಇದು? ಜಾನಿ,
ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಪ್ಲೀಸ್ ಎದ್ದಳಿ. ಅದೇನು ಅಂತ ಹೇಳು, ಬಾಲ್ಕೊಂಡೆ ಕೇಳಿಸ್ಕೊತೀನಿ. ಪುಟ್ಮಲ್ಲಿ ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಗೌಡ್ರಷ್ಟು ಖುಷಿ ಆಗಿದಾರಲ್ವಾ? ಅದು ಮಲಗೋ ಜಾಗದಲ್ಲಿ ತಿಗಣೆ ಬೇಕಾ? ಸುಮ್ಮನೆ ಬಿದ್ಕೋ. ಜಾನಿ, ನಾ ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಮುಂದೆ ಹುಟ್ಟೋ ಮಗುಗೆ ಗೌಡ್ರು ಈಗ್ಲಿಂದಾನೇ ಹೆಸರು ಹುಡುಕ್ತಿದ್ದಾರೆ. ನೀವು ಯಾಕೆ ಹೆಸರು ಹುಡುಕ್ಬಾರ್ದು? ಪುಟ್ಮಲ್ಲಿಯವ್ರು ಕೇಳಿ ಹುಡುಕ್ತೀನಿ ಅಂದ್ರೆ ಪುಟ್ಮಲ್ಲಿಯವ್ರು ಹೇಳಿದೆ ನಾನೇ ಕೆಲಸ ಮಾಡಲಿ ಅಂದೆ. ನಾ ಹೇಳೋದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಪುಟ್ಮಲ್ಲಿ ಅವ್ರು ಪ್ರೆಗ್ನೆಂಟ್ ಅಂತ ಗೌಡ್ರವ್ರಿಗೆ ಮಾಡ್ತಿರೋ ಆರೈಕೆ ನೋಡಿ ನಂಗೂ ಮಗು ಬೇಕು ಅನ್ನಿಸ್ತಿದೆ. ಅದು ನಂಗೆ ಮೊದಲೇ ತಲೆ ಕೆಟ್ಟೋಗಿದೆ, ಸುಮ್ಮನೆ ಕೋಪ ಬರ್ಸ್ಬೇಡ, ಬಿದ್ಕೋ. ನಾ ಕೇಳ್ಬಾರ್ದಂತದ್ ಏನ್ ಕೇಳ್ದೆ? ನಂಗೂ ಮಗು ಬೇಕಂತ ಆಸೆ ಇರಲ್ವಾ? ಗೌಡ್ರು ಯಾಕೆ ಇಷ್ಟೊತ್ನಲ್ಲಿ ಫೋನ್ ಮಾಡಿದ್ದಾರೆ? ಜಾನಿ, ನೀವೇ ಮಾತಾಡಿ. ಅವ್ರು ಫೋನ್ ಮಾಡಿರೋದು ನಿನಗೆ, ನೀನೇ ಮಾತಾಡು. ಖುಷಿಯಲ್ಲಿ ಕುಡ್ದಿದ್ರೆ? ಹಲೋ ಅನೇಪ್ನೋರೆ, ಫೋನ್ ನೀವು ಎತ್ಕೊಂಬಿಟ್ರ್ಯಾ? ತೊಂದರೆ ಇಲ್ಲ, ನಾನು ಅಷ್ಟೊತ್ತಿಂದ ನಿಮ್ಮ ಫೋನ್ಗೂ ಟ್ರೈ ಮಾಡ್ತಾ ಇದ್ದಿ. ಅದ್ಯಾಕೋ ನಾಟ್ ರೀಚೇಬಲ್ ಗೊತ್ತಾಯ್ತು ನೀ, ಅದಕ್ಕೆ ಮಧುರ ಅವ್ರ ಫೋನು ಮಾಡ್ದದು. ನನ್ನ ಫೋನ್ನ ಪ್ಯಾಂಟ್ ಜಬಲ್ ಇಟ್ಕೊಂಡಿದ್ದೆ, ಅದಕ್ಕೆ ನಾಟ್ ರೀಚಬಲ್ ಬರ್ತಿತ್ತು. ಇಷ್ಟೊತ್ತು ನಾನು ಫೋನ್ ಮಾಡಿ ತಲೆ ತಿನ್ನೋದು ಬಿಟ್ಟು ಏನು ವಿಷಯ ಅಂತ ಹೇಳ್ರಿ. ಅದು ಅಣ್ಣಪ್ಪನವ್ರೆ, ಮಧುರ ಅವರು ಗೂಗಲ್ ಹೆಸರು ಹುಡ್ಕಕ್ಕೆ ಹೇಳಿದ್ರಲ್ಲ, ಹುಡುಕ್ದೇನಿ 4 ಪಸಂದಾಗಿರೋ ಹೆಸರು ಸಿಕ್ಕವ ಅಂತ ಹೇಳಕ್ ಮಾಡ್ದಿ. ಅದನ್ನ ಹೇಳೋದಕ್ಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೇನ್ರಿ? ಇರ್ರಿ ಫೋನು. ಅಣ್ಣಪ್ಪನವ್ರೆ, ಹಂಗೆಲ್ಲ ಕಿರ್ಚಾಡ್ಬೇಡಿ. ಆಮೇಲೆ ಅಚೋರಿ ಅಟ್ಟಿಯವರು ಮಧುರ ಅವರು ನಿಮ್ಗೆ ಬ್ಯಾನಸ್ತಾರಂತ ತಿಳ್ಕೊಂಬಿಡ್ತಾರೆ. ಗೌಡ್ರೆ, ಅರ್ಥ ಆಯ್ತು ಬಿಡಿ, ಮುಂದಕ್ಕೆ ನೀವು ಯಾನು ಹೇಳಬೇಡಿ. ಮನಿ ಕಳಿ ವಾತಾರೆ ಎದ್ದು ನಿಮ್ಮಟ್ಟಿಗೆ ಹೆಸರು ಬರ್ದಿರೋ ಲೀಸ್ಟ್ ತಕೊಂಬತ್ತೀನಿ. ಅಣ್ಣಪ್ಪನವ್ರಿ, ನನ್ನ ಕಷ್ಟನೂ ಒಸಿ ಅರ್ಥ ಮಾಡ್ಕೊಳ್ಳಿ. ಪುಟ್ಮಲ್ಲಿ ಬಸ್ರಲ್ವಾ, ಗಂಟೆಗೊಂದ್ಸತ ಒಳಗೆ ಕೇಸರಿ ಹಾಕಿ ಹಾಲು ಕಾಯಿಸ್ಕೊಡ್ಬೇಕು. ಬಾಯ್. ಏನಂತೆ ಜಾನಿ? ಗೌಡ್ರು ಗೂಗಲಲ್ಲಿ ಹೆಸರು ಹುಡುಕಿಟ್ಟಿದಾರಂತೆ, ಅದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ರು. ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀರಾ? ಅವ್ರು ಆಡೋ ಆಟಕ್ಕೆ ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ? ಕೋಪ ಮಾಡ್ಕೋಬೇಡಿ, ಪಾಪು ಮಾಡ್ಕೊಳ್ಳೋಣ. ಮಗು, ನಾನು ಸೆಟ್ಲ್ ಆದ್ಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ ತಾನೇ, ಈಗ ಯಾಕೆ ಹಿಂಗ್ ಆಡ್ತಿದ್ಯಾ? ಇದನ್ ಕೇಳಾದ್ರೂ ನೀವು ದುಡಿಯಕ್ ಹೋಗ್ತೀರಾ ಅಂತ. ಸುತ್ತಿ ಬಳಸಿ ನಾನು ದುಡಿಯೋ ವಿಷಯಕ್ಕೆ ಬರ್ತಾಳೆ. ನಾನ್ ದುಡಿದೇ ಇದ್ರೆ ಈ ಮನೇಲಿ ಟೈಮಿಂಗ್ ಸರಿಯಾಗಿ ಅಡಿಗೆ ಹೇಗಾಗುತ್ತೆ? ನಾ ಹೇಳಿದ ಆ ಕೆಲ್ಸ ಅಲ್ಲ, ಗೌಡ್ರು ತರ ನೀವು ಯಾವ್ದಾದ್ರು ಬಿಸ್ನೆಸ್ ಮಾಡಿ ಅಂತ. ಮಧು, ಯಾವುದೇ ಕಾರಣಕ್ಕೂ ಗೌಡ್ರಿಗೆ ನನ್ನನ್ನು ಹೋಲಿಸ್ಬೇಡ. ಒಳ್ಳೇದ್ ಹೇಳಿದ್ರೆ ಯಾಕೆ ಕೋಪ ಮಾಡ್ಕೋತೀರಾ? ಏನಾದ್ರೂ ಮಾಡ್ಕೊಳ್ಳಿ. ಸುರೇ, ಯಾರಿಗಾದ್ರೂ ಸುಪಾರಿ ಕೊಟ್ಟ ಗೌಡ್ರನ್ನ ಎತ್ತಿಸ್ಬಿಡ್ಲೇನಾ? ಇದೇನ್ ಜಾನಿ ಬಾಯ್, ಲಾಲಿಪಾಪ್ ಚೀಪ ಬಾಯಲ್ಲಿ ಲಾಂಗ್ ಹಿಡಿಯೋ ಮಾತಾಡ್ತಾ ಇದ್ದೀರಾ? ಲೇ, ನಾನು ನಿನ್ ಕಡೆಗೆ ಲಾಲಿಪಾಪ್ ಚಿಪ್ ಅಂತಾರ ಕಾಣ್ತೀನಾ? ನನ್ನ ಹಿನ್ನೆಲೆ ನಿನ್ಗಿನ್ನೂ ಗೊತ್ತಿಲ್ಲ. ನಾನು ಲಾಂಗ್ ಹಿಡಿದ್ರೆ ಅಂಗನವಾಡಿ ಮಕ್ಕಳೆಲ್ಲ ನಗ್ತಾ ಇದ್ರಾ? ನನ್ನನ್ನೇ ಕಿಂಡಲ್ ಮಾಡ್ತೀಯಾ? ಇದೇನ್ ಜಾನಿ ಬಾಯ್, ಏನಾಯ್ತು? ಯಾಕೆ ಗೌಡ್ರ ಮೇಲೆ ಅಷ್ಟೊಂದು ಕೋಪ? ಆ ಗೌಡ್ರು ಬೆಳಗ್ಗೆಲ್ಲ ತಲೆ ತಿಂದಿದ್ ಸಾಲ್ದು ಅಂತ ಮುಂದೆ ಹುಟ್ಟೋ ಮಗುಗೆ ಗೂಗಲ್ ಅಲ್ಲಿ ಹೆಸರು ಹುಡುಕ್ಬಿಟ್ಟು ರಾತ್ರಿ ಎಲ್ಲ ಫೋನ್ ಮಾಡಿ ತಲೆ ತಿಂತಾರೆ ಕಣ. ಅಯ್ಯೋ ಶಿವನೇ, ನೀವು ಇಲ್ಲಿದ್ದೀರಾ? ನಟ್ಟಿ ಒಳಗೆಲ್ಲ ಹುಡುಕಾಡ್ಬಿಟ್ಟಿ, ಅಲ್ಲಿ ನೀವಿಲ್ಲ, ತೊಂದರೆ ಇಲ್ಲ. ಆದ್ರ ಮಧುರ ಅವರು ಇಲ್ಲ. ಒಂದ್ ವಿಷಯ ಏನು ಅಂತ ಹೇಳ್ರಿ. ಅದೇ ರಾತ್ರಿ ಹೆಸರೊಳಗೆ ಫೋನ್ ಮಾಡಿದ್ನಲ್ಲ, ಹೆಸರು ವಿಷಯ ಎತ್ತಬೇಡ್ರಿ. ಯಾನಾಯ್ತು ಅಣ್ಣಪ್ಪನವ್ರೆ? ಕಾರಣ ಕೇಳ್ಬೇಡಿ, ನನಗೆ ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಜಾಗ ಖಾಲಿ ಮಾಡಿ. ಅಯ್ಯೋ ಶಿವನೇ, ನಾ ಏನು ಮಾಡಬಾರ್ದು ಮಾಡಿದೆ ಅಂತ ಈ ಪಟ್ಟಿ ಕೋಪ ಮಾಡ್ಕೊತಾ ಇದ್ದಾರಿ. ನೋಡ್ರೆ, ಪುಟ್ಮಲ್ಲಿ ಅವ್ರು ಪ್ರೆಗ್ನೆಂಟ್ ಆಗಿರೋದು ಇವ್ರಿಗೆ ಇಷ್ಟ ಇಲ್ಲ. ನಾನು ನೋಡ್ತಾನೆ ಅವನಿ, ನನ್ನ ಹೆಂಡ್ರಿ ಬಸರಾದ್ರೆ ಬ್ಯಾರೆಯವ್ರ ಯಾಕೆ ಹುರ್ಕೋಬೇಕು? ಅದಕ್ಕೆ ನನಗೆ ಯಾಕೆ ಹೊಡಿತೀರಾ? ಅವ್ರನ್ನೆಲ್ಲ ಮನೆ ಒಳಗಡೆ ಕರ್ಸ್ಬಿಡಂತ ನಿಂಗೆ ಇಷ್ಟ ಸಲ ಹೇಳ್ಬೇಕು? ನಾನೆಲ್ಲ ಕರ್ಸಿದ್ದು, ಅವರಾಗೆ ಬಂದ್ರು. ಓ ಅಣ್ಣಪ್ಪನವ್ರಿ, ನಿಮ್ದು ಯಾಕೋ ಜಾಸ್ತಿ ಆಯ್ತು. ಗೌಡ್ರೆ, ನನಗೆ ಮೂಡ್ ಸರಿ ಇಲ್ಲ. ಮೂಡ್ ಸರಿ ಇಲ್ದೇ ಇದ್ದಾಗ ನಾನು ಹೀಗೆ ಆಡೋದು. ನನಗೆ ನಿಮ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಹೊರಟಾಗಿಲ್ಲಿಂದ. ಅಣ್ಣಪ್ಪನವ್ರಿ, ಅಚ್ಚೋರಿ ಇಚ್ಚೋರಿ ಎಟ್ಟಿಯವ್ರು ಅಂದಮೇಲೆ ಚಂದಾಗಿರ್ಬೇಕಲ್ವಾ? ನೋಡಿ, ನಮ್ಮಿಬ್ಬರು ಮನಸ್ತಾಪಗಳನ್ನ ಬಿಟ್ಬಿಡ. ಬನ್ನಿ, ಒಂದೇ ಒಂದ್ಸತಿ ತಬ್ಕೊಂಬಿಡಿ. ಹತ್ರ ಬರ್ಬೇಡಿ, ಹತ್ರ ಬಂದ್ರೆ ಕೆಳಗ್ ಬಿದ್ದಾಗ್ಬಿಡ್ತೀನಿ. ನೀವು ಹತ್ರ ಬಂದು ಬಂದು ಪುಟ್ಮಲ್ಲಿ ಅವ್ರಿಗೆ ಗತಿ ತಂದಿರೋದೇ ಸಾಕು. ಅಂದ್ರೆ ನಿಮ್ ಮಾತಿನ ಅರ್ಥ, ಅವ್ರು ನಿಮ್ ಹತ್ರ ಬಂದ್ರೆ ನೀವು ಪ್ರೆಗ್ನೆಂಟ್ ಆಗ್ಬಿಡ್ತೀರಾ? ಅದಕ್ಕೆ ಯಾಕಬುಲ್ಲ, ಯಾನೇನೋ ಮಾತಾಡಿ ಜನಗಳು ನನ್ನ ಬಗ್ಗೆ ತಪ್ಪು ತಿಳ್ಕೊಳಂಗ್ ಮಾಡ್ಬೇಡ ಕೂಡ. ಎಂತ ಮರ್ರೆ, ಎಲ್ಲ ಟೆರಿಸ್ ಮೇಲೆ ಹಾಕೊಂಡು ಏರಿಯಾಗೆ ಕೇಮಂಗ್ ಕಿರ್ಸ್ತಿದ್ರಿ. ಬನ್ನಿ ಇನ್ಸ್ಪೆಕ್ಟ್ರೆ, ಒಳ್ಳೆ ಟೈಮಿಗೆ ಬಂದ್ರಿ. ನೋಡಿ, ಮುಂದೆ ನನಗೆ ಊಟ ಕೂಸ್ಗ ಅಯ್ಯಬ್ಯಾ, ಪುಟ್ಮಲ್ಲಿ ಅವ್ರಿಗೆ ಡೆಲಿವರಿ ಆ್ಯಪ್ ಬದಲು ನೀವೇ ಡೆಲಿವರಿ ಮಾಡ್ಕೊಂಡ್ರೆ ಹೆಂಗೆ? ಯಾವ ನಿಂಗೆ ಗೌರ್ಮೆಂಟ್ ಕೆಲಸ ಕೊಟ್ಟವ ಅಂತಂದ್ರೆ ಅದು ನಾ ಹೇಳ್ದದ ಹಂಗೆಲ್ಲ ಇನ್ಸ್ಪೆಕ್ಟ್ರೆ. ಮುಂದೆ ನನಗೂ ಪುಟ್ಮಲ್ಲಿಗೂ ಊಟ ಕೂಸ್ಗ ಗೂಗಲ್ ಹೆಸರುಗಳನ್ನ ಹುಡಿಕೊಂಡ್ ಬಂದಿದ್ರೆ ಅಣ್ಣಪ್ಪನವ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತೀನಿ. ಗೌಡ್ರೆ,
ಪುಟ್ಮಲ್ಲಿ ಅವ್ರು ಪ್ರೆಗ್ನೆಂಟ್ ಆದಾಗಳಿಂದ ಕಾಣ್ತಾ ಇದ್ದೆ ನಿಮ್ದು ಯಾಕೋ ಅಧಿಕ ಪ್ರಸಂಗ ಜಾಸ್ತಿ ಆಯ್ತು. ಈ ಏರಿಯಾದಲ್ಲಿ ನೀವು ಒಬ್ಬರೇ ಗಂಡಸ್ರ ಮಾರ್ರೆ. 9 ತಿಂಗಳಿಂದ ನನ್ನ ಹೆಂಡತಿಯು 9 ತಿಂಗಳ ಮುದ್ದು ಮರಿಬೇಡಿ. ನಿಮ್ಮದೇನು ದೊಡ್ಡ ಸಾಧನೆ ಬಿಡಿ. ನಮ್ಮ ಪಕ್ಕದ ಮನೆ ಗೌರಿ ಪ್ರೆಗ್ನೆಂಟ್ ಆಗಿ 2 ವರ್ಷ ಆದ್ರೂ ಡೆಲಿವರಿ ಆಗದೆ ವರ್ಲ್ಡ್ ರೆಕಾರ್ಡ್ ಆಗ್ತಾ ಇದೆ. ಅಡ ಕೆಕ್ಕಪ್ಪುಲ್ಲ, ನಾನು ಈಗ ಯಾರ ಸಾಧನೆ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಮ್ಮ ಅಣ್ಣಯ್ಯಪ್ಪನವರು ಇನ್ನೂ ಅಪ್ಪನ ಸ್ಥಾನಕ್ಕೆ ಹೋಗಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ನನ್ನ ಸಾಧನೆನ ಕಿಂಡಲ್ ಮಾಡ್ತಾವ್ರೆ. ಜಾನಿ ಅವ್ರೆ ಎಂತಕ್ ಮಾರ್ರೆ ಸುಮ್ಮನೆ ಬೇಜಾರು ಮಾಡ್ಕೊಂಡ್ರಿ. ಸುಂದ್ರಿ ಮೇಡಮ್ ಮನ್ಸು ಮಾಡ್ರೆ ನಿಮ್ಗೂ ಆ ಯೋಗ ಬಂದ್ರು ಬರ್ತತ. ಏಯ್ ಇಲ್ಲಾರನು ನನಗೆ ಜ್ಯೋತಿಷ್ ಹೇಳೋಕೆ ಕರೆದಿಲ್ಲ ರೀ. ನಿಮ್ಮ ಕೆಲಸ ನೋಡ್ಕೊಂಡು ಜಾಗ ಖಾಲಿ ಮಾಡಿ. ಅಣ್ಣಪ್ಪನವ್ರಿ, ನಮ್ಮಿಬ್ಬರ ಸಾಧನೆ ನೋಡಿ ಸಮಾಧಾನ ಮಾಡ್ಕೊತಾರ್ರಿ. ನಿಮ್ಮ ಕಲಿ ಸಾಧನೆ ಮಾಡಕ್ ಆಯ್ತಾ ಇಲ್ವಲ್ಲ ಅಂತ ಉರ್ಕಬೇಡಿ. ಮಗಳೇ ಬನ್ನಿ ಆಂಟಿ ಕೂತ್ಕೊಳ್ಳಿ. ಸಾರಿ ಕೂತ್ಕೊ ಅಂತ ಹೇಳೋಕ್ಕೂ ಬಿಡ್ದೆ ಕೂತ್ಕೊಂಡ್ಬಿಟ್ಟಿ. ಪರವಾಗಿಲ್ಲ ಆಂಟಿ. ಬಂದ್ ವಿಷಯ? ಅದು ನಿನ್ನಿಂದ ಒಂದು ಸಣ್ಣ ಸಹಾಯ ಆಗ್ಬೇಕಿತ್ತು. ಅಯ್ಯೋ ಆಂಟಿ, ನಿಮ್ಗೆ ಸಣ್ಣ ಸಹಾಯನು ದೊಡ್ಡ ಸಹಾಯ ಬೇಕಿದ್ರು ಮಾಡ್ತೀನಿ. ಅದೇನಂತ ಕೇಳಿ. ನಮ್ಮ ಪುಟ್ಮಲ್ಲಿಗೆ ಗೋಬಿ ಮಂಚೂರಿ ತಿನ್ಬೇಕು ಅಂತ ಬೈಕೆ ಆಗದೆ. ಮುದ್ದೆನೋ ಬಸ್ಸಾರೋ ಕೇಳಿದ್ರೆ ಮಾಡ್ಕೊಡ್ತಿದ್ದೆ. ಹಳ್ಳಿ ಹೆಂಗಸರು ನಮ್ಗದೆಲ್ಲ ಮಾಡಕ್ ಬರ್ತದ? ಒಸಿ ಗೋಬಿ ಮಂಚೂರಿ ಮಾಡ್ಕೊಟ್ಟಿಯಾ? ಇವಳಗ್ ನೆಟ್ಟಗೆ ಕಾಫಿನೇ ಮಾಡಕ್ ಬರಲ್ಲ, ಇನ್ ಗೋಬಿ ಮಂಚೂರಿ ಮಾಡಕ್ ಬರುತ್ತಾ? ಹಲೋ ಭಾವುಕ ನಟ, ನಾನು ಗೋಬಿ ಮಂಚೂರಿ ಮಾಡ್ಕೊಡ್ತೀನಿ ಅಂತಾನು ಹೇಳಿಲ್ಲ. ಅದನ್ನ ಮಾಡಕ್ಕಂತಾನೆ ನೀವ್ ಇದ್ದೀರಲ್ಲ. ನಾನು ಗೋಬಿ ಮಂಚೂರಿ ಮಾಡ್ಕೊಡ್ಬೇಕಾ? ಎಸ್ ಆಫ್ ಕೋರ್ಸ್. ಹ್ಞೂ ಕಣಪ್ಪ, ನೀನು ಸಾಣೆ ಚೆನ್ನಾಗಿ ಅಡಿಗೆ ಮಾಡ್ತೀಯ ಅಂತ ಪುಟ್ಮಲ್ಲಿ ಹೇಳ್ತಿರ್ತಾಳೆ. ಕೂಸಿಗೆ ಗೋಬಿ ಮಂಚೂರಿ ತಿನ್ಬೇಕು ಅಂತ ಬೈಕೆ ಆಗದೆ, ಮಾಡ್ಕೊಡ್ತೀಯಾ? ಮೊನ್ನೆ ತಾನೇ ಮನೆಗೆ ಕರ್ಸಿ ಎಲ್ಲ ಬೈಕಿನ ತೀರ್ಸದ್ವಲ್ಲ. ಜಾನಿ, ಪ್ರೆಗ್ನೆಂಟ್ ಲೇಡಿ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಹೋಗಿ ಗೋಬಿ ಮಾಡ್ಕೊಂಬನ್ನಿ. ಸಾರಿ, ಐ ಆಮ್ ವೆರಿ ಸಾರಿ. ನನಗೆ ತುಂಬಾ ಕೆಲಸ ಇದೆ. ಬೇಕಿದ್ರೆ ಹೋಟೆಲಲ್ಲಿ ತರಿಸ್ಕೊಡು. ಸಾಹೇಬ್ರಿಗೆ ಏನ್ ಕೆಲಸ ಇದೆಯೋ? ಪಾತ್ರೆ ತೊಳಿಬೇಕಾ, ಬಟ್ಟೆ ಒಗಿಬೇಕಾ? ಅವನ್ನೆಲ್ಲ ಆಮೇಲೆ ಮಾಡ್ಕೋಬಹುದು. ಹೋಟೆಲಿಂದ ಪ್ರೆಗ್ನೆಂಟ್ ಲೇಡಿಗೆ ಗೋಬಿ ತರ್ಸೋದು ಚೆನ್ನಾಗಿರಲ್ಲ. ಹೋಗಿ ಗೋಬಿ ಮಾಡ್ಕೊಂಬನ್ನಿ. ಹೋಗಿ ಬಂದು ಅಳಿಲು ಅರಳಿ ಮರ ಇಟ್ಕೊಂಡು ಅಳ್ಳಾಡಿಸ್ದಂಗೆ ಎಲ್ಲರೂ ನನ್ನ ಬುಡಕ್ಕೆ ಬರ್ತಾರೆ. ಒಂದಾನೊಂದು ಕಾಲದಲ್ಲಿ ನಾನು ಪುಟ್ಟಮಲ್ಲಿಯವರು ಈ ಗೋಬಿಯಿಂದ ತುಂಬಾ ಹತ್ರ ಆಗಿದ್ವಿ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಸರಿ ಸರಿ, ನಮ್ ಟಿಫನ್ ಸೆಂಟರ್ಗೆ ಏನ್ ಹೆಸರು? ನಾವು ನಿಮ್ಮನ್ನ ನೋಡ್ತಾ ಇದ್ರೆ ಒಂದು ತುಂಬಾ ಸುಂದರವಾದ ಹೆಸರು ನೆನಪಾಗ್ತಿದೆ. ಹತ್ರ ಬನ್ನಿ ಹೇಳ್ತೀನಿ. ಎಸ್, ಹಿಡಿದ್ರಿ ಜಾಡ ಟಿಫಿನ್ ಸರ್ವಿಸ್. ಈ ಹಾಳಾದ ನೆನಪುಗಳಿಂದ ನನ್ನ ಹೃದಯಕ್ಕೆ ಆಗಬಾರದು ನೋವು ಆಗ್ತಿದೆ. ಸಿಚುವೇಶನ್ ಎಲ್ಲ ನೋಡ್ತಾ ಇದ್ರೆ ನಾನು ದೇವದಾಸ ಆಗೋದಕ್ಕೆ ಅಪ್ಲಿಕೇಶನ್ ಫಿಲಪ್ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ಮಧುರ ಅವ್ರೆ, ಓ ಅಣ್ಣಪ್ಪನವ್ರೆ. ಗೌರೇ ಏನಾಯ್ತ್ರಿ? ಅಯ್ಯೋ ಸುಮ್ಮನೆ ಅಣ್ಣಪ್ಪನವ್ರೆ. ಏನಾಯ್ತ್ರಿ? ಯಾಕೆ ಈ ರೀತಿ ಓಡಾಡ್ತಿದ್ದೀರಾ? ಆಗಿರೋ ಟೆನ್ಷನ್ ಕೈ ಕಾಲುಗಳೇ ಆಡ್ತಾ ಇಲ್ಲ. ಯಾಕೆ ಕೈ ಕಾಲಿಗೆ ಲಕ್ಕೋ ಹೊಡಿತಾ? ಅಲ್ಲ ಚೆನ್ನಾಗಿದ್ರು ಯಾಕೆ ಈ ರೀತಿ ಓಡಾಡ್ತಿದ್ದೀರಾ ಅಂದೆ. ಅಯ್ಯೋ ಶಂಕರೇಶ್ವರ, ಇದೆಲ್ಲ ನಿಮ್ದು ಹೇಳ ಅಂತ ವಿಷಯ ಅಲ್ಲ. ಮಧುರ ಅವ್ರು ಎಲ್ಲಿಯಾ? ಅವಳು ಗ್ರೂಮಿಂಗ್ ಕ್ಲಾಸ್ಗೆ ಹೋಗಿದ್ದಾಳೆ. ನೀವು ಟೆನ್ಷನ್ ಮಾಡ್ಕೊಳ್ಳೋದಲ್ದೆ ನಂಗೂ ಟೆನ್ಷನ್ ಕೊಡ್ಬಿಡಿ. ಅದೇನ್ ವಿಷಯ ಅಂತ ಸರಿಯಾಗಿ ಹೇಳ್ರಿ. ಬಾಯ್ ಗೌಡ್ರೆ, ಎಂತಕ್ ಮರ್ರ ನಾಯಿ ಬೆರ್ಸ್ಕೊಂಡಂಗೆ ಓಡ್ ಬಂದ್ರಿ? ನಾನು ಅವಾಗಿಂದ ಅದನ್ನೇ ಕೇಳ್ತಿದ್ದೀನಿ ರೀ. ಅದೇನು ಅಂತ ಹೇಳ್ದೆ. ಒಳ್ಳೆ ಟೇಲ್ ಸುಟ್ ಕ್ಯಾಟ್ ತರ ಆಡ್ತಿದಾರೆ. ಜಾನಿಬಾಯಿ ಅವ್ರ ಟೇಲ್ಗೆ ತಣ್ಣೀರ್ ಹಾಕಿ ಆಗ ಅವ್ರಿಗೆ ತಂಪಗಾಗಿ ಏನ್ ವಿಷಯ ಅಂತ ಹೇಳ್ತಾರೆ. ನಾನೇನ್ ಬಾಲ ಸುಟ್ಕೊಂಡಿಲ್ಲ. ಬಾಯ್ ಗೌಡ್ರೆ, ಮತ್ತೆಂತಕ್ ಮರ್ರ ಟೆನ್ಷನ್ ಮಾಡ್ಕೊಂಡಿರಿ? ಅಯ್ಯೋ, ನಮ್ಮವ್ವ ತರಕಾರಿ ತರಕ್ ಮಾರ್ಕೆಟ್ ಕೊಂಡೋಗ್ಬಿಟ್ಟಿದ್ದಳ. ಇದೇ ಟೈಮ್ಗೆ ಫುಟ್ಬಾಲಿಗೆ ಎರಗ ನೋವು ಶುರು ಆಗ್ಬಿಟ್ಟದೆ. ರೀ ಗೌಡ್ರೆ, ಪುಟ್ಟಮಲ್ಲಿ ಅವ್ರಿಗೆ ಇನ್ನೂ 5 ತಿಂಗಳು ಕೂಡ ಆಗಿಲ್ಲ. ಇಷ್ಟು ಬೇಗ ಅದೇಗ್ರಿ ಹೆರಿಗೆ ನೋವು ಬರುತ್ತೆ? ಹೌದು ಗೌಡ್ರೆ, 7 ತಿಂಗಳು ಆದ್ಮೇಲೆ ಈ ಹೊಟ್ಟಿ ನೋವು ಹೆರಿಗೆ ನೋವೆಲ್ಲ ಶುರು ಆಗ್ತದೆ. ನನ್ನ ಹೆಂಡ್ತಿಯು ಆಗಾಗ ಹೆರಿಗೆ ನೋವು ಅಂತಾಳ, ಕಡೆಗೆ ಸುಮ್ಮನೆ ಆತಾಳ. ಇಂಗ್ಲೀಷಲ್ಲಿ ಅದಕ್ಕೆ ಫಾಲ್ಸ್ ಪೇನ್ ಅಂತಾರ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಸ್ಕೂಲ್ ಗಂಟೆ ಹೊಡೆದಿಟ್ಕಲ್ಲಿ ಎಲ್ಲ ರೂಮ್ ಬಾಗ್ಲು ಒಂದೇ ಸತ ಓಪನ್ ಆಗ್ಬಿಡಲ್ಲ. ಇದು ಹಂಗೆ ಒಬ್ಬೊಬ್ರಿಗೆ ಎರಗ ನೋವು ತಡವಾಗಿ ಬರ್ತದೆ, ಒಬ್ಬೊಬ್ರಿಗೆ ಬಿರ್ನು ಬರ್ತದಪ್ಪ. ಜಾನಿಬಾಯಿ ಅವ್ರು ಹೇಳ್ತಾ ಇರೋದು ನಿಜಾನೇ. ಗೌಡ್ರು ಟೆನ್ಷನ್ ಅಲ್ಲಿ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ಬನ್ನಿ ಡಾಕ್ಟರ್ ಕರ್ಕೊಂಬೋಣ. ಅವ್ರು ಬರೋಷ್ಟು ಲೇಟ್ ಆಗ್ಬಿಡುತ್ತೆ. ಪುಟ್ಟಮಲ್ಲಿ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಡ. ಬನ್ನಿ. ಈಗ ನನಗೆ ಸಮಾಧಾನ ಆಯ್ತು.
ಗೌಡ್ರೆ ಯಾಕ್ರಿ ಹೀಗೆ ಕೂತ್ಬಿಟ್ರಿ ಏನ್ರಿ ಸಮಾಧಾನ ಆಯ್ತು? ಗೌಡ್ರೆ ಪುಟ್ಮಲ್ಲಿ ಅವ್ರಿಗೆ ಹೆರಿಗೆ ಪೇನ್ ಅಂದಳಿ ಹೇಳ್ರಲ್ಲ ಮರ್ರೆ, ಬನ್ನಿ ಆಸ್ಪತ್ರೆಗೆ ಹೋಪ. ಗೌಡ್ರೆ ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಅದೇನು ಅಂತ ಸರಿಯಾಗಿ ಹೇಳಿ. ಅಣ್ಣಪ್ಪನವ್ರೆ, ಮುಂದೊಂದಿನ ದಿಟ್ಟವಾಗ್ಲೂ ಪುಟ್ಮಲ್ಲಿಗೆ ಎರ್ಗ ನಾವು ಶುರು ಆದ್ರೆ ಅಚೋರಿ ಇಚೋರಿ ಅಟ್ಟಿಯವರು ಹೆಂಗ ಸಹಾಯಕ್ಕೆ ಬಂದರು ಅಂತ ಚೆಕ್ ಮಾಡ್ಬೇಕಿತ್ತು. ಅದಕ್ಕೆ ನಾಟಕ ಮಾಡ್ದಿ. ಇಂಥ ವಿಷಯದಲ್ಲಿ ಯಾರಾದ್ರೂ ನಾಟಕ ಮಾಡ್ತಾರೇನ್ರಿ? ನಾಳೆ ಪುಟ್ಮಲ್ಲಿ ಅವ್ರಿಗೆ ನಿಜವಾಗ್ಲೂ ಹೆರಿಗೆ ನೋವು ಶುರುವಾಗಿ ನೀವು ಸಹಾಯ ಕೇಳ್ಕೊಂಬಂದ್ರೆ ಯಾರ್ರಿ ಬರ್ತಾರೆ? ಇದು ತೋಳ ಬಂತು ತೋಳ ಕತೆ ಆಗುತ್ತೆ, ಯಾರು ಬರಲ್ಲ. ಬರೋದು ಬೇಡ. ಅಣ್ಣಪ್ಪನವ್ರೆ, ಪುಟ್ಮಲ್ಲಿಗೆ ಎರ್ಗ ನಾವು ಶುರು ಆದ್ರೆ ಅವ ಇಲ್ಲೆಲ್ಲಿದ್ದಳು? ಇನ್ನೆಲ್ಲಿರ್ತಾರೆ? ಸೀಮಂತ ಆದಟ್ಕಲೆ ನಮ್ಮವ್ವ ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾಳೆ. ಬ್ಯಾ ಬ್ಯಾ